ಇಂದಿನ ಅಧಿವೇಶನದಲ್ಲಿ ನಾವು ಸ್ಟ್ರೆಚಿಂಗ್ ವ್ಯಾಯಾಮದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಯಾವುದೇ ಯೋಗಾಭ್ಯಾಸ ಮಾಡೋದಕ್ಕೆ ಮುನ್ನ ಇದನ್ನ ಮಾಡ್ಕೊಳ್ಳೋದು ಬಹಳ ಸೂಕ್ತ. ತಲೆಯಿಂದ ಕಾಲುವರೆಗೆ ಸಂಪೂರ್ಣವಾಗಿ ಸ್ಟ್ರೆಚಿಂಗ್ ವ್ಯಾಯಾಮ ಬಹಳ ಮುಖ್ಯ. ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಬೃಂದಾ, ಸಹಾಯಕ ಸ್ತ್ರೀರೋಗ ತಜ್ಞೆ, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಗಿರಿನಗರ, ಬೆಂಗಳೂರು. ಇಂದಿನ ಅಧಿವೇಶನದಲ್ಲಿ ನಾವು ಸ್ಟ್ರೆಚಿಂಗ್ ವ್ಯಾಯಾಮದ ಬಗ್ಗೆ ತಿಳ್ಕೊಳ್ಳೋಣ. ಇದು ಸಾಧಾರಣವಾಗಿ 5 ರಿಂದ 10 ನಿಮಿಷ. ನಾವು ಯಾವುದೇ ಯೋಗಾಭ್ಯಾಸ ಮಾಡೋದಕ್ಕೆ ಮುನ್ನ ಇದನ್ನ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಇದು ಮಸಲ್ ಸೋರ್ನೆಸ್ ಅಂದ್ರೆ ಎಲ್ಲೋ ಮಸಲ್ ಕ್ಯಾಚ್ ಆಗೋದು, ಮತ್ತೊಂದು ಇದನ್ನ ಅವಾಯ್ಡ್ ಮಾಡಬಹುದು. ಸೊ ಶುರು ಮಾಡೋಣ. ತಲೆಯಿಂದ ಕಾಲುವರೆಗೆ ಸಂಪೂರ್ಣವಾಗಿ ಸ್ಟ್ರೆಚಿಂಗ್ ವ್ಯಾಯಾಮ ಬಹಳ ಮುಖ್ಯ. ಮೊದಲನೇದಾಗಿ ನೆಕ್ ರೊಟೇಷನ್ ಅಂದ್ರೆ ತಲೆಯನ್ನ ಬಲಭಾಗಕ್ಕೆ 10 ನಿಮಿಷ ಅಂದ್ರೆ 10 ಸಲ, ಎಡಭಾಗಕ್ಕೆ 10 ಸಲ ನಿಧಾನವಾಗಿ ಮಾಡಿ. ಹಾಗೆ ಹೀಗೆ ಮುಂಭಾಗಕ್ಕೆ ಬಾಗೋದು, ಹಿಂಭಾಗಕ್ಕೆ ಪಕ್ಕ, ಬಲಭಾಗದಲ್ಲಿ, ಎಡಭಾಗದಲ್ಲಿ. ನಂತರ ಶೋಲ್ಡರ್ ರೊಟೇಷನ್ ಅಂದ್ರೆ ಭುಜವನ್ನು ತಿರುಗಿಸೋದು. ಇದು ಅಷ್ಟೇ 10 ರಿಂದ 15 ಬಾರಿ. ಮತ್ತೆ ಮುಂಭಾಗದಲ್ಲಿ ಮುಂದೆ ಕೈಗಳ ಇದು ಸ್ಟ್ರೆಚಿಂಗ್ ವ್ಯಾಯಾಮ, ಹೀಗೆ ತಿರುಗಿಸುವಂಥದ್ದು. ಮತ್ತೆ ವಿರುದ್ಧವಾಗಿ. ನಂತರ ಎಲ್ಬೋ ಸ್ಟ್ರೆಚ್ ಅಂದ್ರೆ ಮೊಣಕಾಲನ್ನ ಸ್ಟ್ರೆಚ್ ಮಾಡಿ, ಮೊಣಕೈಯನ್ನು ಸ್ಟ್ರೆಚ್ ಮಾಡೋದು. ಕ್ಷಮಿಸಿ. ಇದು ಇನ್ನೊಂದು ವೈಖರಿ. ಇದೆಲ್ಲವನ್ನು ನೀವು ಒಂದು 10 ರಿಂದ 15 ಸಲ ಮಾಡ್ಕೋಬಹುದು. ಮತ್ತೆ ಮೊಣಕೈ ಇನ್ನೊಂದು ಸ್ಟ್ರೆಚಿಂಗ್ ವ್ಯಾಯಾಮ. ಹಾಗೆ ಸೈಡ್ ಬದಲಿಸೋದು. ಮತ್ತೆ ಇದು ಇನ್ನೊಂದು ವೈಖರಿ, ಸಂಪೂರ್ಣವಾಗಿ ಸ್ಟ್ರೆಚ್ ಮಾಡೋದು ಹೀಗೆ. ಮತ್ತೆ ಇದನ್ನ ಎಡಗೈಯಲ್ಲಿ ಬದಲಾಯಿಸೋದು. ಬೆನ್ನಿನ ಪಕ್ಕ 2 ಕೈ ಸೇರಿಸೋದು. 2 ಕೈ ಸೇರಿಸೋದಕ್ಕೆ ಪ್ರಯತ್ನ ಪಡೋದು. ಮತ್ತೆ ಸೈಡ್ ಚೇಂಜ್ ಮಾಡಿ. ಮುಂದೆ ಪಕ್ಕಕ್ಕೆ ಸ್ಟ್ರೆಚ್ ಮಾಡೋದು. ಇದು ಅಷ್ಟೇ, ನೀವು 8 ರಿಂದ 10 ಸಲ ಮಾಡಬಹುದು. ನೀ ರೈಸ್, ಮೊಣಕಾಲನ್ನ ಮೇಲೆ ಎತ್ತೋದು. ಇದನ್ನು ಅಷ್ಟೇ ನೀವು 10 ರಿಂದ 15 ಸಲ ಮಾಡಬಹುದು. ನಂತರ ಸೈಡ್ ಲೆಗ್ ರೈಸ್, ಕಾಲನ್ನ ಎತ್ತೋದು. ಏನಾದ್ರೂ ಸಪೋರ್ಟ್ ತಗೊಂಡು ಮಾಡಿ, ಸೊ ಬೀಳೋ ಅಪಾಯ ಇರಲ್ಲ.
ಮಗ್ಗಲನ್ನ ತಿರುಗಿಸಿ. ಕಡೆಯದಾಗಿ ನಿಂತಲ್ಲೇ ವಾಕ್ ಮಾಡೋದು, ಅಂದ್ರೆ ಒಂದು 50 ರಿಂದ 60 ಹೆಜ್ಜೆ ಹೀಗೆ ಮಾಡೋದು. ಇದು ಸ್ಟ್ರೆಚಿಂಗ್ ವ್ಯಾಯಾಮದ ಸಂಪೂರ್ಣ ವಿಧಾನ. ಸೊ ಪ್ರತಿನಿತ್ಯ ಯಾವುದೇ ಯೋಗಾಭ್ಯಾಸದ ಮುಂಚೆ ಇದನ್ನು ಮಾಡೋದು ಬಹಳ ಉಪಯೋಗ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.